ಚಳ್ಳಕೆರೆ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು 3 ದಿನಗಳ ಜಾಗೃತಿ ಕಾರ್ಯಕ್ರಮಕ್ಕೆ ಶಾಸಕರಾದ ಟಿ ರಘುಮೂರ್ತಿ ಚಾಲನೆ ಕೊಟ್ಟರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು 3 ದಿನಗಳ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಹಿನ್ನೆಲೆ ಶಾಸಕರಾದ ಟಿ ರಘುಮೂರ್ತಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರ ಶಕ್ತಿ ಯೋಜನೆ ಕುರಿತು ಚಳ್ಳಕೆರೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೊಂದಿಗೆ ಚರ್ಚೆಯನ್ನು ನಡೆಸಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆಗಿರುವಂತಹ ಅನುಕೂಲಗಳ ಕುರಿತು ಸಾರ್ವಜನಿಕರು ಹಾಗೂ ಪ್ರಯಾಣಿಕರಿಂದ ಮಾಹಿತಿಯನ್ನ ಪಡೆದುಕೊಂಡರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡದಂತಹ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಾ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಬಡ ಕುಟುಂಬಗಳ ಅಭಿವೃದ್ಧಿ ಮತ್ತು ಸಬಲೀಕರಣದತ್ತ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದಂತಹ ಗದ್ದಿಗೆ ತಿಪ್ಪೇಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಗೌಡ, ತಿಪ್ಪೇಸ್ವಾಮಿ, ಹೊಯ್ಸಳ ಗೋವಿಂದ, ಹೀಗೆ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಸಂಪರ್ಕ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಸರ್ಕಾರ ಮಾನ್ಯ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಸರ್ಕಾರ ಇಂಥ ಒಂದು ಸರ್ಕಾರ 2023ರಲ್ಲಿ ಏನು ಮೇ ತಿಂಗಳಲ್ಲಿ ಚುನಾವಣೆ ತಿಂಗಳಲ್ಲಿ ಪ್ರಾರಂಭ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ನಾವು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಲೂ ಇಂಥ 5 ಗ್ಯಾರಂಟಿ ಅಂತ ಒಂದು ವಿಶೇಷವಾದ ಹೆಸರನ್ನು ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ನಮ್ಮ ಪಕ್ಷ ಅಧಿಕಾರ ಕೊಟ್ಟರೆ ಬಂದಂಥ ಸಂದರ್ಭದಲ್ಲಿ ಇವನ್ನೆಲ್ಲ ಮಾಡ್ತೀವಿ ಅಂತ. ನಾವು 5 ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ನಾವು ಈಗ ಸುಮಾರು 25-24 ತಿಂಗಳಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾರ್ಕ್ಸ್ ಕೊಡ್ತೀವಿ ಅದರ ಪ್ರಕಾರ ನಮ್ಮ ಎಲ್ಲ ಗ್ಯಾರಂಟಿಗಳು, ಇನ್ನು ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಮತ್ತು ಶಕ್ತಿ, ಇವೆಲ್ಲ ಯೋಜನೆಗಳನ್ನು ನಾವೆಲ್ಲ ಈಗಾಗಲೇ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಆ ಜನರು ಇದನ್ನೆಲ್ಲ ಉಪಯೋಗ ಪಡೀತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಮಾಹಿತಿಯನ್ನು ಏನು ವಾರ್ತಾ ಇಲಾಖೆಯ ಮುಖಾಂತರ ಇವತ್ತು ವಾರ್ತಾ ಇಲಾಖೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಇವರ ಸಹಯೋಗದೊಂದಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು 23 ಬಂದ ನಂತರ 2023ರಲ್ಲಿ ಸರ್ಕಾರ ಬಂದ ನಂತರ ಏನೆಲ್ಲ ನಾವು ಕ್ರಮ ವಹಿಸಿದ್ದೀವಿ ಅದರ ಮಾಹಿತಿಯನ್ನು ಇಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಬಸ್ ನಿಲ್ದಾಣದಲ್ಲಿ ಒಂದು ಜನರಿಗೆ ಸಾರ್ವಜನಿಕವಾಗಿ ಮಾಹಿತಿ ಸಿಗಲಿ ಅಂತೇಳಿ 3 ದಿವಸದ ಒಂದು ಎಕ್ಸಿಬಿಷನ್ ಇದು. ಇದರಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಇರಲ್ಲ, ಆದರೆ ಉಪಯೋಗ ಪಡೆದಂಥವ್ರಿಗೆಲ್ಲರಿಗೂ ಕೂಡ ಮಾಹಿತಿ ಇರ್ತದೆ. ಈಗಾಗಲೇ ಇದಕ್ಕೆ ಪೂರಕವಾಗಿ ನಾವೆಲ್ಲ ನಮ್ಮ ಮುಖಂಡರ ಜೊತೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಮಹಿಳೆಯರು, ಅವ್ರಿಗೆ ರಾಜಕೀಯ ಗೊತ್ತಿರಲ್ಲ, ಅವರು ಯಾವ ರೀತಿಯಾಗಿ ಇದರ ಉಪಯೋಗ ಇದೆ ಅಂತ ಹೇಳಿದ್ರೆ ಅವರು ಮಹಿಳೆಯನ್ನು ಕೇಳಿದ್ರೆ 5 ಯೋಜನೆಗಳ ಮಾಹಿತಿಯನ್ನು ಕೊಡ್ತಾರೆ. ಅದರಿಂದ ಉಪಯೋಗ ಏನಂತೂ ಕೂಡ ಹೇಳ್ತಾರೆ. ಅದು ಬಂದಿದ್ದರಿಂದ ನಮಗೇನೆಲ್ಲ ಸಾರ್ಥಕ ಆಗೈತೆ, ಉಪಯೋಗ ಆಗ್ತಾ ಇದೆ, ಏನು ಇದು ಎಷ್ಟೊಂದು ಅವಶ್ಯಕತೆ ಇತ್ತು, ಹಿಂದೆ ಯಾವುದೇ ಸರ್ಕಾರಗಳು ಮಾಡಿಲ್ಲ. ಯಾಕೆಂದರೆ ಇದನ್ನು ಯಾಕೆ ಹೇಳ್ಬೇಕಂದ್ರೆ ಕೆಲವರು ಬೇರೆ ಬೇರೆ ಕಾರಣ, ರಾಜಕಾರಣಕ್ಕೋಸ್ಕರ ಇರ್ಬೋದು, ಬೇರೆ ಬೇರೆ ಕಾರಣ, ಎಲ್ಲರೂ ಬಹುಶಃ ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆದಂಥ ಒಂದು ಯೋಜನೆಗಳಲ್ಲ. ಈ ಯೋಜನೆಗಳೆಲ್ಲ ಕೂಡ ಇಡೀ ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಜನರು ಯಾರೆಲ್ಲ ಅರ್ಹತೆ ಇದೆ ಇದಕ್ಕೆಲ್ಲ ಅವ್ರಿಗೆ ಕೊಡೋಂಥದ್ದು, ಅದು ಕೊಡ್ತಾ ಇದೆ. ಆದರೆ ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳು ಬೇರೆ ರೀತಿಯಲ್ಲಿ ಅದನ್ನು ಜನರಿಗೆ ದಿಕ್ಕು ತಪ್ಪಿಸೋಂಥದ್ದು ಅಥವಾ ಅದನ್ನು ಬೇರೆ ರೀತಿಯಾಗಿ ರಾಜಕಾರಣ ಮಾಡೋಂಥದ್ದು. ಇಲ್ಲಿ ಉದ್ದೇಶ ಒಂದೇ, ನಮ್ಮ ಸರ್ಕಾರ ಯಾವತ್ತೂ ಕೂಡ ಬಡ ಜನರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಇವೆಲ್ಲನೂ ಕೂಡ ನಾವೇನು ಯೋಚನೆಯನ್ನು ಮಾಡಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ, ಆಶ್ವಾಸನೆ ಎಲ್ಲನೂ ಕೂಡ ನೆರವೇರಿಸಿದ್ವಿ. ಜೊತೆಗೆ ಕಾಲಕ್ಕೆ ಜನರನ್ನು ಏನಾದರೂ ಇದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ನಲ್ಲಿ ಬೇರೆ ಬೇರೆ ತೊಂದರೆಗಳಾಗಬಾರ್ದು, ಈ ಯೋಜನೆಯಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಕೆಲವು ಸಾರ್ವಜನಿಕರಿಗೆ, ಯೋಜನೆ ಪಡೆಯುವಂಥವ್ರಿಗೆ, ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ರಾಜ್ಯ ಮಟ್ಟದ ಒಂದು ಸಮಿತಿ, ಗ್ಯಾರಂಟಿಗಳ ಉಸ್ತುವಾರಿ ಸಮಿತಿ ಅಂತೇಳಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಆ ಒಂದು ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಯಾರೆಲ್ಲ ಇದ್ದರೂ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಜವಾಬ್ದಾರಿ ಯಾರು ನಿರ್ವಹಿಸ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.